ನಮಸ್ಕಾರ ಸರ್, ಇದು ಉತ್ತರಾಣಿ ಅಂತೇಳಿ. ಉತ್ತರಾಣಿ ಗಿಡ. ಇದು ಏನು ಶುಗರ್ ಇರ್ತದಲ್ಲ ಸರ್, ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಏನಿರ್ತದೆ ಸರ್, ಇದು 15ರಿಂದ 20 ಎಲೆ. 15ರಿಂದ 20 ಎಲೆ ಇವರು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೋರಂತ ಸಕ್ಕರೆ ಕಾಯಿಲೆ ಹೋಗುತ್ತೆ. ಹಂಗೆ ಆಟೋಮೆಟಿಕ್ ತಿನ್ಬಿಡೋದು. ಇಷ್ಟೇ ತಿನ್ನೋದು ಸರ್, ಇದೇನು ಕೈ ಇರೋದಿಲ್ಲ, ಏನು ಮಿಕ್ಸ್ ಇಲ್ಲ ಸರ್. ಏನು ಸಪ್ಪು ಇರುತ್ತೆ ಸರ್, ನಾ ತಿನ್ಬೋದು. ಇದು ಎಲ್ಲ ಹಿಂಗೆ ಸಪ್ಪಗಿರುತ್ತೆ ಎಲ್ಲ. ಇದು 21 ದಿನ ತಿಂದರೆ ಸಕ್ಕರೆ ಕಾಯಿಲೆ ಫಿನಿಶ್ ಹೋಗಿಬಿಡುತ್ತೆ ಸರ್. ಅದು ನಾರ್ಮಲ್ ಆಗಿಬಿಡುತ್ತೆ. ಏನು ಸಕ್ಕರೆ ಕಾಯಿಲೆನೇ ಇರಲ್ಲ. ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು ಸರ್, ಹಂಗೇನಿಲ್ಲ, ಕ್ಲಿಯರ್ ಆಗ್ತದೆ ಸರ್. ಇದು ನೀವು ಯಾರಿಗಾದ್ರು ಕೊಟ್ಟಿದ್ರೆ ಔಷಧಿ? ಕೊಟ್ಟಿನಿ ಸರ್, ಕೊಟ್ಟಿದ್ದೀರಾ? ಅದು ಬಂದಿದೆ, ರಿಸಲ್ಟ್ ಬಂದಿದೆ ಸರ್, ಕೊಟ್ಟೇನಿ ಸರ್. ಇದೇನು ಸಪ್ಪಗಿರುತ್ತೆ ಸರ್, ತಿಂದ್ರೂ ಏನೂ ಆಗಲ್ಲ, ಆರಾಮ್ಸೆ ತಿನ್ಬೋದು. ಅದೆಲ್ಲ ತಿನ್ನೋಣ ಸರ್. ನೋಡ್ತಾ ಇದ್ದೀವಿ. ನಮಸ್ಕಾರ ಸರ್, ಇದು ನಾ ತನಸನಾಳಿ ಸಾಯಿಬಣ್ಣ ಇಟ್ಟಿಗೆ ಅಂತೇಳಿ. ಇದು ಏನದ ಸರ್, ಇದು ಔಷಧಿ ಫೈಲ್ಸ್ ಬರ್ತದೆ ಸರ್. ಪಿಸ್ತೂಲ್ ಅಲ್ಲ ಸರ್, ಇದು ಫೈಲ್ಸ್ ಅಂದ್ರೆ ಮೂಲಾದಿ ಉರಿ ಇರ್ತದೆ ಕೆಲವೊಬ್ರಿಗೆ. ಕೆಲವೊಬ್ರಿಗೆ ಬ್ಲೇಡ್ ಹೋಗ್ತದ. ಉರಿಯೋದು ಬ್ಲೇಡ್ ಏನಾಗುತ್ತೆ ಸರ್, ಇದು 7 ದಿನ ಖಾಲಿ ಹೊಟ್ಟಿಲೆ ಸೇವನೆ ಮಾಡಿದ್ರೆ 7 ದಿನದ ಫಿನಿಶ್ ಆಗ್ತದೆ. ರಕ್ತಸ್ರಾವ ಕಟ್ ಆಗ್ಬಿಡ್ತದೆ. ನೋವು ಆಗ್ತದೆ ನೋಡೋದು, ತ್ರಾಸ ಆಗ್ತದೆ, ತ್ರಾಸನು ಕಟ್ ಆಗ್ತದ್ರಿ. 7 ದಿನದಿಂದ ಕ್ಲಿಯರ್ ಆಗ್ತದೆ. ಮೋಷನ್ ಹೋಗೋ ಟೈಮಲ್ಲಿ ಬ್ಲೇಡ್ ಬರುತ್ತೆ ಸರ್. ಪ್ಲಸ್ ಅದು ಕುಳೆನ ಒಂದು ಅಂತರ ಮುಳ್ಳು ಅದು ಆಗಿರ್ತದೆ ಸರ್, ಅದು ತನ್ನ ಆಟೋಮೆಟಿಕ್ ಉಚ್ಚಿ ಬರ್ತದೆ ಸರ್. ಇದು ಭಾರಿ ಔಷಧಿ ಸರ್. ಇದು ಯಾವ ರೀತಿ ಅಂದ್ರೆ ಸರ್, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೋಬೇಕು ಸರ್. ಇದು ಸೊಪ್ಪು ಏನ್ ಮಾಡ್ತೀವಿ ಸರ್, ಇದು ಪೌಡರ್ ಮಾಡ್ಕೊತೀವಿ. ಒಣಗಿಸ್ಬಿಟ್ಟು ನೆಳ್ಳಾಗ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಂಡು ಒಂದಿಷ್ಟು ಒಂದು ಫೋನ್ ತಗೊಂಡು ನೀರ್ಗಡೆ ಹಾಕೊಂಡು ಕೈ ಇರ್ತದೆ ಸರ್. ಇದು ಜಾಸ್ತಿ ನೀರ್ಗಡೆನೆ ಹಾಕ್ಬೇಕು. ಇಲ್ಲಾಂದ್ರೆ ಮಜ್ಜಿಗೆ ಇರ್ತದೆ ನೋಡಿ ಸರ್, ಮಜ್ಜಿಗೆ ಮೊಸರು ಅಂದ್ರೆ ಕೈ ಇರುತ್ತೆ ಸರ್. ಕೈ ಇರುತ್ತೆ ಮಜ್ಜಿಗೆದಲ್ಲ ಅಥವಾ ಮೊಸರಿನಾಗ ಹಾಕೊಂಡು ಕುಡಿದ್ರೆ ಆರಾಮಾಗತ್ತೆ ಸರ್. ಪುಡಿ ಮಾಡಿ ಡೈಲಿ ಒಂದು ಚಮಚ, ಒಂದು ಲೋಟ ನೀರಿಗೆ, ಒಂದು ಲೋಟ ನೀರ್ ತಗೋಬೇಡ ಸರ್, ಮಜ್ಜಿಗೆ ತಗೋ. ಒಂದು ಲೋಟ ಮಜ್ಜಿಗೆ ಮಿಕ್ಸ್ ಮಾಡಿ ಕುಡಿಯೋದು. 21 ದಿನ ಇಲ್ಲ 7 ದಿನ ಮಾತ್ರ. 7 ದಿನ ಫಿನಿಶ್.